ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಫೆಬ್ರವರಿ 7ರೊಳಗಾಗಿ ಕೊಯ್ರಾ ಮತ್ತು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕೆಐಎಡಿಬಿ ಪ್ರದೇಶದಲ್ಲಿರುವ ಫಾಕ್ಸ್ಕಾನ್ ಕಂಪನಿ ಮತ್ತು ಕಾರ್ಖಾನೆಗಳು ಸ್ಥಳೀಯ ಸಂಸ್ಥೆ ಕೊಯ್ರಾ ಗ್ರಾಮ ಪಂಚಾಯಿತಿಗೆ ತೆರಿಗೆ ಪಾವತಿಸಿ ಗ್ರಾಮ ಪಂಚಾಯಿತಿಗಳ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಮತ್ತು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂತಹ ಕೆಐಎಡಿಬಿ ಪ್ರದೇಶದಲ್ಲಿರುವ ಕಂಪನಿಗಳು ಮತ್ತು ಕಾರ್ಖಾನೆಗಳು ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯಿತಿಗೆ ತೆರಿಗೆ ಪಾವತಿಸದೆ ನಿರ್ಲಕ್ಷ್ಯ ವಹಿಸುವುದರ ಮೂಲಕ ವಂಚಿಸುತ್ತಿದ್ದಾರೆ ಅಂತ ಹೇಳಿ ಆರೋಪಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಕಂಪನಿಗಳ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 7ರೊಳಗಾಗಿ ಕೊಯ್ರಾ ಮತ್ತು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕೆಐಎಡಿಬಿ ಪ್ರದೇಶದಲ್ಲಿರುವಂತಹ ಫಾಕ್ಸ್ಕಾನ್ ಕಂಪನಿ ಮತ್ತು ಕಾರ್ಖಾನೆಗಳು ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯಿತಿಗೆ ತೆರಿಗೆ ಪಾವತಿಸಿ ಗ್ರಾಮ ಪಂಚಾಯಿತಿಗಳ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿ ಶಾಂತಕುಮಾರ್ ಮಾತನಾಡಿ, ಕೆಐಎಡಿಬಿ ಪ್ರದೇಶದಲ್ಲಿರುವಂತಹ ಕಾರ್ಖಾನೆಗಳು ಮತ್ತು ಕಂಪನಿಗಳು ಗ್ರಾಮ ಪಂಚಾಯಿತಿಯಿಂದ ಎನ್ಒಸಿ ಪರವಾನಗಿ ಮತ್ತು ಅನುಭೋಗ ಪ್ರಮಾಣ ಪತ್ರಗಳನ್ನು ಇದುವರೆಗೂ ಪಡೆದಿರುವುದಿಲ್ಲ. ಸರ್ಕಾರದಿಂದ ಅನುಮತಿ ಪಡೆದಿರುವ ಬಗ್ಗೆ ಮಾಹಿತಿಯೂ ಸಹ ಗ್ರಾಮ ಪಂಚಾಯಿತಿಗೆ ನೀಡಿರೋದಿಲ್ಲ. ತೆರಿಗೆ ಕಟ್ಟಡ ಕಂಪನಿಗಳಾಗಲಿ ಕಾರ್ಖಾನೆಗಳಾಗಲಿ ಮುಟ್ಟುಗೋಲು ಹಾಕಿಕೊಳ್ಳುವ ಹಕ್ಕು ಸ್ಥಳೀಯ ಗ್ರಾಮ ಪಂಚಾಯಿತಿಗಳಿಗೆ ಇವೆ. ಈ ನಿಟ್ಟಿನಲ್ಲಿ ಫೆಬ್ರವರಿ 7ರ ತನಕ ಗಡುವನ್ನು ನೀಡಲಾಗುತ್ತದೆ. ಒಂದು ವೇಳೆ ತೆರಿಗೆಯನ್ನ ಕಟ್ಟದೆ ಮೀನಾಮೇಷ ವಹಿಸಿದ್ದೇ ಆದರೆ ಕೆಐಎಡಿಬಿ ಪ್ರದೇಶದ ಕಂಪನಿಗಳಿಗೆ ಮುತ್ತಿಗೆ ಹಾಕಿ ಕಾನೂನು ಹೋರಾಟ ಮಾಡಲಾಗುತ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ರು. ಸ್ಥಳೀಯರಿಗೆ ಕೆಲಸ ಕೊಡುವಂತೆ ಬಹಳಷ್ಟು ಬಾರಿ ಕಂಪನಿಯವರನ್ನ ಕರೆಸಿ ಮಾತನಾಡಲಾಗಿತ್ತು. ಅಡ್ಡ ಗೋಡೆ ಮೇಲೆ ದೀಪವಿಟ್ಟಂತೆ ಸಂದರ್ಶನಕ್ಕೆ ಕರೆದು ಕಳಿಸುತ್ತಾರೆ. ಯಾರಿಗೂ ಕೆಲಸ ಕೊಟ್ಟಿರೋದಿಲ್ಲ. ಈ ವಿಚಾರವಾಗಿಯೂ ಸಹ ಉಗ್ರ ಹೋರಾಟ ಮಾಡಲು ತೀರ್ಮಾನವನ್ನ ಮಾಡಲಾಗಿದೆ. ತೆರಿಗೆ ವಿಚಾರದಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದವರು ಸ್ಥಳೀಯ ಗ್ರಾಮ ಪಂಚಾಯಿತಿಗಳಿಗೆ ತೆರಿಗೆ ಹಣ ಪಾವತಿ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಈ ಕಂಪನಿಗಳ ಮೊಂಡುತನ ಶೋಭೆ ತರುವಂತದ್ದಲ್ಲ. ಕೂಡಲೇ ಕಾನೂನಿನ ಪ್ರಕಾರ ಪಾವತಿ ಮಾಡಬೇಕಾಗಿರುವಂತಹ ತೆರಿಗೆಯನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಸಿ ಪ್ರಸನ್ನಕುಮಾರ್ ಮಾತನಾಡಿ, ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಸಂದಬೇಕಿರುವಂತಹ ತೆರಿಗೆ ಹಣ ಕೂಡಲೇ ಫಾಕ್ಸ್ಕಾನ್ ಕಂಪನಿ ಸೇರಿದಂತೆ ಇತರೆ ಕಂಪನಿಗಳು ಕಟ್ಟದೆ ಹೋದರೆ ಫೆಬ್ರವರಿ 7ರೊಳಗೆ ಕೆಐಎಡಿಬಿಯಿಂದಾಗಲಿ ಸಂಬಂಧಿಸಿದ ಕಂಪನಿಗಳಿಂದಾಗಲಿ ಸೂಕ್ತ ಸ್ಪಂದನೆ ದೊರೆಯದೆ ಹೋದರೆ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರೊಂದಿಗೆ ಮತ್ತು ಚುನಾಯಿತ ಜನಪ್ರತಿನಿಧಿಗಳೊಂದಿಗೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿ ಎಚ್ಚರಿಸಿದರು. ಕೊಯ್ರಾ ಗ್ರಾಮ ಪಂಚಾಯಿತಿ ಸದಸ್ಯೆ ವೀಣಾ ರವಿಕುಮಾರ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಫಾಕ್ಸ್ಕಾನ್ ಕಂಪನಿಗೆ ಖುದ್ದು ಹೋಗಿದ್ದ ಸಂದರ್ಭದಲ್ಲಿ ಗೇಟಿನ ಬಳಿ 2-3 ಗಂಟೆಗಳ ಕಾಲ ಬಿಸಿಲಿನಲ್ಲಿ ನಿಲ್ಲಿಸಿದ್ದಾರೆ. ಕನಿಷ್ಠ ಪಕ್ಷ ಯಾವುದೇ ಪ್ರತಿಕ್ರಿಯೆ ನೀಡದೆ ಕಂಪನಿಯವರು ಕೆಟ್ಟದಾಗಿ ನಡೆಸಿಕೊಂಡಿದ್ದಾರೆ. ಸುಮಾರು ಬಾರಿ ಸದಸ್ಯರು ಪಿಡಿಒ ಸತತವಾಗಿ ಗೇಟ್ ಬಳಿ ಹೋದ್ರೂ ಸಹ ಲೆಕ್ಕಕ್ಕೆ ತೆಗೆದುಕೊಂಡಿರುವುದಿಲ್ಲ. ಸಾಕಷ್ಟು ಅರ್ಜಿಗಳನ್ನ ನೀಡಿದ್ರೂ ಸಹ ಪರಿಗಣಿಸದೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕೃಷಿಕ ಸಮಾಜದ ಜಿಲ್ಲಾ ನಿರ್ದೇಶಕ ಎಚ್ಎಂ ರವಿಕುಮಾರ್, ಡಿಎಸ್ಎಂಎಸ್ ಅಧ್ಯಕ್ಷ ಪಿ ಹೊಸೂರು ಶ್ರೀನಿವಾಸ್, ಕೊಯ್ರಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎನ್ ರಮೇಶ್ ಬಾಬು, ಹಿರಿಯ ಮುಖಂಡ ಆರ್ಕೆ ನಂಜೇಗೌಡ, ಕೊಯ್ರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಧಾ, ಉಪಾಧ್ಯಕ್ಷೆ ಬೆಂದು ಬಸವರಾಜ್, ಸದಸ್ಯೆ ಮಮತಾ ಶಿವಾಜಿಗೌಡ, ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟಮ್ಮ ದೊಡ್ಡಗಂಗಪ್ಪ, ಸದಸ್ಯ ಶ್ರೀನಿವಾಸ್ ಕೆ ಹಾಗೂ ಮುಖಂಡರು ಸೇರಿದಂತೆ ಹಲವರು ತೆರಿಗೆ ವಿಚಾರವಾಗಿ ಸಭೆಯನ್ನ ನಡೆಸಿ ಫೆಬ್ರವರಿ 7ರ ಗಡುವು ನೀಡುವ ತೀರ್ಮಾನವನ್ನ ಕೈಗೊಂಡರು. ಈ ವೇಳೆಯಲ್ಲಿ ಮುಖಂಡರಾದ ಬಿಜೆಪಿ ರೈತ ಮೋರ್ಚಾ ಖಜಾಂಚಿ ಕೆಸಿ ಮುನಿರಾಜು, ಅರುವನಹಳ್ಳಿ ವೆಂಕಟೇಶ್ ಗೌಡ, ಕೊಯ್ರಾ ಶ್ರೀನಿವಾಸ್, ಮನಗೊಂಡನಹಳ್ಳಿ ಶಿವಾಜಿಗೌಡ,
ಜಗದೀಶ್, ಸುಬೇಗೌಡ, ಚಿಕ್ಕಗೊಲ್ಲಹಳ್ಳಿ ಮುನಿಯಾಜಿನಪ್ಪ, ಮುನೇಗೌಡ, ಕೊಯ್ರಾ ಮತ್ತು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಚುನಾಯಿತ ಜನಪ್ರತಿನಿಧಿಗಳು, ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. ಅರುಳಲ್ಲಿ, ಚಪುರದಲ್ಲಿ, ಈ ಕಡೆ ನಮ್ಮ ಪಂಚಾಯತಿ ಮೊದಲು ಚಪುರದಲ್ಲಿ ಇತ್ತು, ಅದು ವಿಶ್ವನಾಥಪುರಕ್ಕೆ ಹೋಗಿದೆ. ಅದು ತದನಂತರ ಮಾತು ಈಗ ನಮ್ದೇನಾಗಿದೆ ಅರುಳಲ್ಲಿ, ರಬ್ಬನಹಳ್ಳಿ ಇವೆಲ್ಲ ಏನ್ ಹೋಗಿದೆ. ಇದಾದ್ರಿಂದ ನೆಕ್ಸ್ಟ್ ಬರೋದನ್ನು ಅಷ್ಟೇ, ಕೊಯ್ರಾ ಬರ್ತದೆ, ರಬ್ಬನಹಳ್ಳಿ ಈ ತರದೆಲ್ಲ ಬಂದಾಗೂ ನಮ್ KIDB ಅನ್ನೋದು ಸುತ್ತು ಆವರಿಸ್ಕೊಂತದೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ನಮ್ಗೆ ಈ ವಿಚಾರ ಸಡಿಲ ಆಗ್ಬಿಟ್ರೆ ನಾಳೆ ದಿನ ಇನ್ನು ಉಳಿಯೋದು ಕೇವಲ 4 ರಿಂದ 5 ಗ್ರಾಮಗಳು ಮಾತ್ರ ನಮ್ಗೆ ಉಳಿತದೆ. ಆ 5 ಗ್ರಾಮದಲ್ಲೂ ನಾವು ಅಲ್ಲಿ ಯಾವುದೇ ರೀತಿಯಾದ ಲೇಔಟ್ ಅಂತ ಅನುಕೂಲಗಳಿಲ್ಲ. ಯಾಕೆ ಅಂದ್ರೆ ಈ KIDB ಆಗಿರೋದ್ರಿಂದ ಯಾರು ಇವಾಗಲೂ ಅಭಿವೃದ್ಧಿ ಮಾಡೋದಕ್ಕೆಲ್ಲೂ ಹಿಂಜರಿತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಾವು ಹಿಂದಕ್ಕೆ ಹೋಗೋದ ನಾವೆಲ್ಲ ಒಮ್ಮತವಾಗಿ ಹೋರಾಟ ಮಾಡಿ ನಮ್ಮ ಕೊಯ್ರಾ ಪಂಚಾಯತಿ ಮತ್ತು ವಿಶ್ವನಾಥಪುರ ಪಂಚಾಯತಿ ಅಭಿವೃದ್ಧಿಗೆ ಎಲ್ಲರೂ ದುಡಿಯೋಣ ಅಂತ ಹೇಳಿ ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟು ನಾವೆಲ್ಲರೂ ಮುಗಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಕಂಪನಿ ಬರ್ತದೆ ಅಂತಂದ್ರೆ 100 ಜನಕ್ಕೆ ಕೆಲಸ ಸಿಗುತ್ತೆ, ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು NOC ಕೊಟ್ಟಿದ್ದೀವಿ. ಯಾವುದೇ ಅಡೆತಡೆಗಳು ಮಾಡಿಲ್ಲ. ಈಗಲೂ ನಾವು ಕಂಪನಿ ಚೆನ್ನಾಗಿ ನಡ್ಕೊಂಡು ಹೋಗೋದಕ್ಕೆ ಯಾವುದೇ ತೊಂದರೆ ಇಲ್ಲ. ನಮಗೆ ಕಾನೂನುಬದ್ಧವಾಗಿ ಏನು ಟ್ಯಾಕ್ಸ್ ಕಟ್ಟಬೇಕು ಆ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಈಗಿನ ಗಡುವು ಕೊಡ್ತೇನೆ. ಈಗ 7ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅವ್ರಿಗೇನಾದ್ರೂ ಅವ್ರು ಮಾಡಲಿಲ್ಲ ಅದ್ರೊಳಗಡೆ ಅಂತಂದ್ರೆ ನಾವು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ. ಈಗ ಮೂಲಭೂತ ಕ್ರಮ ತಗೊಂಡು ನಾವು ಏನು ಸ್ಥಳೀಯವಾಗಿ ನಮ್ಮ ಚುನಾಯಿತ ಇಂಥ ಯಾವ ರೀತಿ ಎಚ್ಚರಿಕೆ ಕೊಡ್ತೀವಿ? ಅಲ್ಲ, ಇದು KIDB ಸರ್ಕಾರದವ್ರು ಮಾಡ್ತಾ ಇರೋದಲ್ಲ. ಏನಂತಂದ್ರೆ ಇಲ್ಲಿ ಫಾಕ್ಸ್ಕಾನ್ ಅನ್ನೋ ಕಂಪನಿ ಈಗಾಗಲೇ 2 ವರ್ಷ 3 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೆ KIDB ಮತ್ತೆ ಸರ್ಕಾರ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗಿ ಟ್ಯಾಕ್ಸ್ ಬರುತ್ತೆ, ಸೊ ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರಿಗೆಲ್ಲ ರೀತಿಯಾದಂಥ ಅನುಕೂಲಗಳು ಮಾಡಿದೆ. ಈ ಫಾಕ್ಸ್ಕಾನ್ ಅನ್ನೋ ಕಂಪನಿ ಏನಿವತ್ತು ಗ್ರಾಮ ಪಂಚಾಯಿತಿಗಳನ್ನ ಏನೀಗ ನಮ್ಮ ಕೊಯ್ರಾ ಗ್ರಾಮ ಪಂಚಾಯಿತಿ ಮತ್ತು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಿದೆ. ಈ ಗ್ರಾಮ ಪಂಚಾಯಿತಿಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅವರು. ನಾವು ಇದ್ರ ಮುಖಾಂತರ ತಮ್ಮಗಳ ಮುಖಾಂತರ ಏನು ಅವ್ರಿಗೆ ಹೇಳಕ್ ಬಯಸ್ತೀವಿ ಅಂತಂದ್ರೆ, ಈಗ ನೀವು ಇದು ಕೂಡಲೇ ನಮ್ಮ ಪಂಚಾಯತಿಗೆ ಕಟ್ಟಬೇಕಾಗಿರೋಂಥ ಟ್ಯಾಕ್ಸನ್ನು ನೀವೇನಿದೆಯೋ ಅದನ್ನು ಕೂಡಲೇ ಕಟ್ಟದೆ ಹೋದರೆ, ಈಗ 7ನೇ ತಾರೀಕು ಜಪ್ತಿ ವಾರೆಂಟ್ ಕೊಟ್ಟಿದ್ದೀವಿ ನಾವು. ಈಗೇನು ನಮ್ಮ ಪಂಚಾಯತಿಯಿಂದ ಏನೇನು ಫಾರ್ಮಾಲಿಟೀಸ್ ಮಾಡಬೇಕು 2 ಪಂಚಾಯತಿಗಳಿಂದ ಮಾಡಿದ್ದೀವಿ. ಒಂದು ಪಕ್ಷ ನೀವೇನಾದರೂ ಅಷ್ಟರಲ್ಲಿ ಬಂದು ಪಂಚಾಯತಿಗೆ ನೀವೇನು ಪಾವತಿ ಮಾಡಬೇಕು ಅದನ್ನು ಮಾಡದೆ ಹೋದರೆ ನಿಮ್ಮ ಕಂಪನಿ ಎದುರುಗಡೆನೆ ನಾವು ನಮ್ಮ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಎಲ್ಲರೂ ಸೇರಿ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಅದು ಕೊಟ್ಟಿಲ್ಲ. 4 ಎಕರೆ ಆಲ್ರೆಡಿ ಇಲ್ಲಿ ಕುಂಟೆ ಕೆಲಸ ಗೋಮಠದ ಒಂದು ಜಾಗ ಇತ್ತು, ಅದಕ್ಕೊಂದು 4 ಎಕರೆ ಹೊರಗಡೆ ಜಾಗ ಬಿಡೋಕ್ಕೆ ಅದು ಕೊಟ್ಟಿಲ್ಲ. ಯಾವುದೂ ಇದುವರೆಗೂ ಸ್ಪಂದಿಸ್ತಾ ಇಲ್ಲ. ನಮ್ಮೂರಲ್ಲಿ ಜಾಗದಷ್ಟು ಬದಿಗೆಟ್ಟಿದೆ. ಅಕಸ್ಮಾತಾಗಿ ಆ ಚರಂಡಿಗಳಂತೂ ಈಗ ನೋಡ್ಬೇಕಾದ್ರೆ ಬಂದು ಈಗ ಕ್ಲೀನ್ ಮಾಡಿಸಿದ್ರೆ ಮತ್ತೆ ಒಂದು 2 ತಿಂಗಳಿಗೆ ಆಗಲೇ ಅಲ್ಲಿ ಭರ್ತಿಯಾಗಿರ್ತಾರೆ. ಅಷ್ಟು ವರ್ಧಮಾನ ಆಗಿದೆ. ಅಲ್ಲಿ ಒಂದು 400 ಜನ 500 ಜನ ಫಸ್ಟ್ ಇದ್ದೀವಿ ಹಳ್ಳಿ. ಇವತ್ತು ಸುಮಾರು 4-5 ಸಾವಿರ ಜನ, 1000 ಜನ ಇವತ್ತಲ್ಲಿ ವರ್ಕ್ ಮಾಡೋಂಥ ಇದು ಈಗ ಹೆಂಗಿರ್ತದೆ ಅಂದರೆ ಅಷ್ಟು ಜನ ಬಂದಾಗ ಅಲ್ಲಿ ಮಾಲಿನ್ಯ ಹೆಂಗೆ ಕೆಟ್ಟೋದ್ರೆ ಅಷ್ಟು ಬದಿಗೆಡ್ತದೆ. ಅದಕ್ಕೆ ಈಗ ಸಾಕಾಗಷ್ಟು ನಾವೆಲ್ಲ ಇದು ಮಾಡಿದ್ವಿ. ಅದಕ್ಕೆ ನಾವು 7ನೇ ತಾರೀಕು ಈಗ ಇದು ಕೊಟ್ಟಿದ್ರೆ ಆ ಗಡುವು ದಿನ ನಾವೇನಾದ್ರು ಸ್ಪಂದಿಸಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀರಿ. ಆ ಗೇಟಲ್ಲೇ ನಾವು ಠಿಕಾಣಿ ಹಾಕ್ತೀರಿ. ಇದಾಗಬೇಕು ನಾವು ಯಾವುದೇ ಕಾರಣಕ್ಕೂ ನಾವು ಇದು ಮಾಡೋದೇ ಇಲ್ಲ, ಸ್ಪಂದಿಸೋದೇ ಇಲ್ಲ. ನಮಗೆ ಏನು ನಮ್ಮ KIDBಯಿಂದ ಬರಬೇಕು ಆ ಅಮೌಂಟ್ ನಮಗೆ ನಮ್ಮ ಪಂಚಾಯತಿಗೆ ಅವರು ಕೊಡಬೇಕು. ಅವ್ರು ಕೇಳಿದರೆ ಅವ್ರೇನೋ ನಮಗೆ ಕೊಡೋಕ್ಕೆ ಬರಲ್ಲ, ನಮಗೆ ಸರ್ಕಾರ ಆದೇಶ ಮಾಡೋದು ಅಂತ ಹೇಳ್ತಾರೆ. ಅದೆಲ್ಲ ಈಗಾಗಿ ಆಲ್ರೆಡಿ ಹೇಳಿದಿರಿ, ಲೆಟರ್ ಮುಖಾಂತರ ನಾವು ಕೊಟ್ಟಿದ್ದೀರಿ. ಈಗ ಮುಂದೆ ಅದು ನಾವು 7ನೇ ತಾರೀಕು ಆದಮೇಲೆ ಕ್ರಮ ತಗೊಂತೀವಿ. ಸರ್, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಮ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಮ ಪರವಾಗಿದೆ. ಗ್ರಾಮ ಪಂಚಾಯತಿ ಯಾವ ಲೆಕ್ಕನೋ ಧೋರಣೆನ ಅಂತ ಅಲ್ಲ, ಆ ಥರ ಇದ್ದಿದ್ರೆ ಅವರು ಇಲ್ಲಿ ಖಾತೆ ಮಾಡೋಕ್ಕೆ ಬರಲೇಬಾರ್ದಾಗಿತ್ತು. ಅವರೇ ಒಂದು ಸಪ್ರೇಟಾಗಿ ಒಂದು ಇದು ಮಾಡ್ಕೊಬೇಕಾಗಿತ್ತು, ಸೃಷ್ಟಿ ಮಾಡ್ಕೊಬೇಕಾಗಿತ್ತು. ನಾವು ಇಲ್ಲಿ NOC ತಗೊಂಡ್ರೆ ಅವರು ಯಾವ ಇದ್ರ ಮೇಲೆ ಮಾಡ್ತಾರೆ. ನಾವೇನಾದ್ರು ಒಂದು ಕಟ್ಟಡ ಮಾಡ್ಬೇಕಾದ್ರೆ NOC ಇಲ್ಲಾಂದರೆ ಪಂಚಾಯತಿಯಿಂದ ಬಂದು ಮಟ್ಟುಗೊಳಿಸ್ತಾರೆ. ಈಗ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆಯಲ್ಲ, ಯಾಕೆ ಅವರು ಇದು NOC ತಗೊಂಡಿಲ್ಲ? ಇದುವರೆಗೂ NOC ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನು ಪ್ರೆಸರ್ ಬಗ್ಗೆ ಏನೂ ಮಾಡಿಲ್ಲ. ಅವರು ಎಲ್ಲ ಅವ್ರ ಪಾಡಿಗೆ ಅವ್ರು ಇಷ್ಟ ಬಂದಾಗ ಅವ್ರು ಮಾಡ್ಕೊಂಡು ಹೋಗ್ತಾರೆ ಬಿಟ್ಟರೆ ಅವ್ರು ಯಾವುದು ಏನೂ ಪಂಚಾಯತಿಯಿಂದ ಇದು ತಗೊಂಡಿಲ್ಲ. ಹಂಗಿದ ಮೇಲೆ ಪಂಚಾಯತಿಯಿಂದ ಅವ್ರು ಯಾಕೆ ಖಾತೆ ಮಾಡಿಸ್ಬೇಕು? ಯಾಕೆ ಖಾತೆಗೆ ಅವರು ಇದು ಮಾಡಬೇಕು? ಅವ್ರಿಗೆ ವಜಾ ಮಾಡಿಸ್ಕೊಳ್ಳಿ, ವಜಾ ಮಾಡಿ ಬೇರೆ ಕಡೆ ಅವರೊಂದು ಇದು ಮಾಡ್ಕೊಳ್ಳಿ, ಮಾಡ್ಬೋದಲ್ಲ. ರಾಮಚಂದ್ರಪ್ಪ, ದೊಡ್ಡಗೋಲಹಳ್ಳಿ ಮೆಂಬರ್. ಆಮೇಲೆ ಅದು ನಾವು ಸುಮಾರು ಸಲ ನಾವೇ ಕಳಿಸಿದ್ದೀವಿ. ನಮ್ಮದು ಲೆಟ್ರ್ ಹಾಕಿಸಿ ಮತ್ತು 2 ಮೀಟಿಂಗ್ ಮಾಡಿ ಎಲ್ಲ ಹೇಳಿದ್ದೀವಿ. ಇದುವರೆಗೂ ಒಂದು ಕೆಲಸ ಕೊಡಿಲ್ಲ, ಯಾರಿಗೂ ಕೆಲಸ ಮಾಡಲ್ಲ ನಮ್ಮ ಲೋಕಲಲ್ಲಿ. ಸುಮ್ಮನೆ ಇಂಟ್ರು ಕರೀತಾರೆ, ಇಂಟ್ರಲ್ ಪೈಲ ಅಂತ ಹೇಳ್ತಾರೆ, ಬೇರೆ ಕಡೆ ತಗೊಳ್ತಾ ಇದ್ದಾರೆ.
ಅದಕ್ಕೂ ನಾವು ಒಂದು ಉಗ್ರ ಹೋರಾಟ ಮಾಡೋಣ ಅಂತ ನಾವು ಒಂದು ಅಂದ್ಕೊಂಡಿದ್ದೀವಿ. ಇಲ್ಲ, ನಾವು ತಾಲೂಕು ಪೂರ್ತಿ ಜನ ಸೇರಿ ಉಗ್ರ ಹೋರಾಟ ಮಾಡಬೇಕು. ಇಲ್ಲಿ ಟ್ಯಾಕ್ಸ್ ವಿಚಾರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಮತ್ತೆ ಎಲ್ಲ ಪ್ರತಿಯೊಂದು ಈ ಫ್ಯಾಕ್ಟ್ರಿನವರ ಟ್ಯಾಕ್ಸ್ ಕಟ್ತಾರೆ. ಆದರೆ ಇವರು ಟ್ಯಾಕ್ಸ್ ಕಟ್ತಾ ಇಲ್ಲ. ಅದಕ್ಕೆ ನಾವು ನಮ್ಮ ಮೆಂಬರ್ಗಳು ಮತ್ತು ಅಧ್ಯಕ್ಷರುಗಳೆಲ್ಲ ಒಂದು ಡಿಸಿಷನ್ ತಗೊಂಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಪ್ರಕಾರ 7ನೇ ತಾರೀಕು ಗಂಟೆ ನೋಡ್ತೀವಿ. 7ನೇ ತಾರೀಕು ಮೇಲೆ ನಾವು 2 ಪಂಚಾಯತ್ ಎಲ್ಲ ಸುತ್ತು ಪಂಚಾಯತ್ಗಳ ಸೇರಿಸ್ಕೊಂಡು ಒಂದು 1000 ಜನ ಸೇರಿ ಒಂದು ದೊಡ್ಡ ಹೋರಾಟ ಮಾಡಿ ಅವ್ರಿಗೆ ಉಗ್ರ ಹೋರಾಟ ಮಾಡಿ ನಾವೇನು ಮಾಡಬೇಕು ಕಾನೂನು ಪ್ರಕಾರ ಮಾಡ್ತೀವಿ. ಸಚಿವರಿಗೂ ಹೇಳಿದ್ದೀವಿ, ಸಚಿವರು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಒಂದು ಮೀಟಿಂಗ್ ಮಾಡುವ, ನಾನು ಕರೆಸಿ ಮಾತಾಡ್ತೀನಿ. ಅದನ್ನು ಆ ಮಾತುಕತೆಯನ್ನು ಬರ್ತಿಲ್ಲ ಅಂದರೆ ಆಮೇಲೆ ನೀವು ಏನು ಬೇಕು ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ನಾನು ಒಂದು ನಮ್ಮ ಭಯೋತ್ಪಾದಕರಿಗೂ ಟ್ಯಾಕ್ಸ್ ಕಟ್ಟಬೇಕು. ನಾನು ಒಂದು ಕೇಸ್ ಹಾಕಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಾನು ಅವ್ರ ಮೇಲೆ ಒಂದು ಕೇಸ್ ಹಾಕ್ತೀನಿ. ಅದು ಲೆಕ್ಕ ಹಾಕ್ಬೇಕು. ಲೆಕ್ಕ ಹಾಕಿದ್ರೆ ಎಷ್ಟು ಬರ್ಬೇಕು ಅಷ್ಟು ಕಟ್ಟಬೇಕು. ಭಯಪಟ್ಟು ಸ್ಟಾರ್ಟ್ ಆಗಿಂದ ಕಟ್ಬೇಕು. ಒಂದೂವರೆ ವರ್ಷದಿಂದ ನಮ್ಮ ಅಧ್ಯಕ್ಷರು, ಸದಸ್ಯರು ಮತ್ತೆ ನಮ್ಮ PDO ಸರ್ ಅವರು ಪಾಕ್ಸ್ಖಾನ ಗೇಟ್ ಅಲ್ಲಿ 1 ಅವರ್ 2 ಅವರ್ ಬಿಸಿಲಲ್ಲಿ ವೇಟ್ ಮಾಡಿದ್ದೀರಿ. ಅವರು ನಮ್ಮ ಕಡೆ ತಿರುಗಿನೂ ಕೂಡ ನೋಡಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ. ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ ಅಂತಂದ್ರೆ, ಸುಮಾರು ಸರಿ ನಾವು ಸದಸ್ಯರುಗಳು ಹೋಗಿದ್ದೀವಿ, ಅಧ್ಯಕ್ಷರು ಸತತವಾಗಿ PDO ಸತತವಾಗಿ ಅವರು ಗೇಟಲ್ಲೇ ನಿಂತ್ಕೊಂಡಿದ್ರು, ಅವ್ರೇನು ರೆಸ್ಪಾನ್ಸ್ ಮಾಡಿಲ್ಲ. ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ಒಳಗಡೆ ಕರೆದು ಸೌಜನ್ಯದಿಂದ ಕೆಲಸಗಾರಕ್ಕಿಂತ ಕಡೆಯಾಗಿ ನಮ್ಮನ್ನ ಲೆಕ್ಕಿಸದೆ ನೋಡಿದ್ದಾರೆ. ನಾವು ಎಷ್ಟು ಪರಿಗಣನೆ ತಗೊಂಡಿಲ್ಲ. ತುಂಬಾನೇ ನಮ್ಮ 2 ಪಂಚಾಯತಿಗಳಿಂದ ನಷ್ಟ ಆಗ್ತಾ ಇದೆ. ಅವರು ಸುಮಾರು ಇವಾಗ 2 ಪಂಚಾಯತಿಗಳಿಂದ ಒಂದು 300 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆ 300 ಎಕರೆಯಲ್ಲಿ ಎಷ್ಟು 1000 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ವಾಯು ಮಾಲಿನ್ಯ ಆಗ್ತಾ ಇದೆ. ಅಲ್ಲಿರೋ ಅವರ ಬೋರ್ಗಳು ಎಷ್ಟು ಕೊರಿತಾ ಇದ್ದಾರೆ ಅಂತಂದ್ರೆ, ಮುಂದೆ ನಮ್ಮ ಅಕ್ಕಪಕ್ಕ ಒಳ್ಳಿಗೂ ನೀರು ಸಿಗಬಾರ್ದು, ಅಷ್ಟು ಬೋರ್ವೆಲ್ ಕೊರಿತಾ ಇದೆ. ಮುಂದೆ ನಮ್ಗೆ ನೀರಿನ ತೊಂದರೆನೂ ಆಗ್ತಾ ಇದೆ. ಮತ್ತೆ ರಸ್ತೆಗಳು ಪ್ರತಿಯೊಂದು ನಮ್ಮ ಸೌಕರ್ಯ ತಗೊಂತಾ ಇದ್ದಾರೆ. ಅವರು ನಮ್ಮ ಪಂಚಾಯತಿಗಳವರು ಇಂಪ್ರೂವ್ ಮಾಡ್ತೀವಿ ಅಂತ ಬಂದಿದ್ದಾರೆ ಹೊರತು ತುಂಬಾ ದಿನ ಹೋಗ್ತಾ ಇದ್ದಂಗೆ ನಷ್ಟನೂ ಆಗುತ್ತೆ. ಇದರಲ್ಲಿ ನಮಗೆ ರಸ್ತೆಗಳಾಗ್ಬೋದು ಹಾಳು ಮಾಡ್ತಿದ್ದಾರೆ, ವಾಯು ಮಾಲಿನ್ಯ ಮಾಡ್ತಿದ್ದಾರೆ. ಕಸ ಅಂದ್ರೆ ಕಸ ಎಲ್ಲಿ ಇದು ಮಾಡ್ತಾರೆ ಅಂತಾನು ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಆ ಕಂಪ್ನಿ ಎಷ್ಟೈತೆ ಅಷ್ಟು ನೀಟಾಗಿದೆ, ಸುತ್ತನೂ ಎಲ್ಲ ಇದು ಮಾಡ್ಬಿಟ್ಟಿದ್ದಾರೆ, ಪೊಲ್ಯೂಷನ್ ಮಾಡ್ಬಿಟ್ಟಿದ್ದಾರೆ. ಕಸ ಗಡ್ಡಿ ಎಲ್ಲದರಲ್ಲೇ ಗಲೀಜು, ಪೇಪರ್ ಒಂದು ಯಾವುದೊಂದು ನೀಟು ಇಲ್ಲ. ಆ ಥರ ಎಲ್ಲ ಇನ್ನೂ ತೊಂದರೆ ನಾವು ಸಿಕ್ಕಾಕೊಂತೀವಿ ಅಂತ. ಇದನ್ನೆಲ್ಲ ನಾವು ನಮ್ಗೆ ಟ್ಯಾಕ್ಸ್ ಕಟ್ಟಿದ್ರೆ ನಾವು ಪಂಚಾಯತಿ ಕಡೆಯಿಂದನಾದ್ರೂ ನಾವು ಅವ್ರಿಗೆ ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳೋಕೆ ಇದಾಗುತ್ತೆ. ಅದು ಕೊಟ್ಟಿಲ್ಲ. 4 ಎಕರೆ ಆಲ್ರೆಡಿ ಕುಂಟೆ ಕೆಲಸ ಗೋಮಠ ಒಂದು ಜಾಗ ಇತ್ತು, ಅದಕ್ಕೊಂದು 4 ಎಕರೆ ಹೊರಗಡೆ ಜಾಗ ಬಿಡೋಕ್ಕೆ ಅದು ಕೊಟ್ಟಿಲ್ಲ. ಯಾವುದೂ ಇದುವರೆಗೂ ಸ್ಪಂದಿಸ್ತಾ ಇಲ್ಲ. ನಮ್ಮೂರಲ್ಲಿ ಜಾಗದಷ್ಟು ಬದಿಗೆಟ್ಟಿದೆ. ಅಕಸ್ಮಾತಾಗಿ ಆ ಚಾಲೆಂಜ್ಗಳಂತೂ ಈಗ ನೋಡ್ಬೇಕಾದ್ರೆ ಬಂದು ನೀವು ಕ್ಲೀನ್ ಮಾಡಿಸಿದ್ರೆ ಮತ್ತೆ ಒಂದು 2 ತಿಂಗಳಿಗಾಗಲೇ ಅಲ್ಲಿ ಭರ್ತಿ ಆಗಿರ್ತಾರೆ. ಅಷ್ಟು ವರ್ಧಮಾನ ಆಗಿದೆ. ಅಲ್ಲಿದ್ದ ಒಂದು 400 ಜನ 500 ಜನ ಫಸ್ಟ್ ಇದ್ದಿದ್ದು ಹಳ್ಳಿ. ಇವತ್ತು ಸುಮಾರು 4-5 ಸಾವಿರ ಜನ, ಇಂಥ 1000 ಜನ ಇವತ್ತಲ್ಲಿ ವರ್ಕ್ ಮಾಡೋಂಥ ಈಗ ಹೆಂಗಿರ್ತದೆ ಅಂದರೆ, ಅಷ್ಟು ಜನ ಬಂದಾಗ ಅಲ್ಲಿ ಮಾಲಿನ್ಯ ಹೆಂಗೆ ಕೆಟ್ಟೋದ್ರೆ ಅಷ್ಟು ಬದಿಗೆಡ್ತದೆ. ಅದಕ್ಕೆ ಈಗ ಸಾಕಾಗಷ್ಟು ನಾವೆಲ್ಲ ಇದು ಮಾಡಿದ್ವಿ. ಅದಕ್ಕೆ ನಾವು 7ನೇ ತಾರೀಕು ಏನು ಈಗ ಇದು ಕೊಟ್ಟಿದ್ರೆ ಗಡುವು ದಿನ ನಾವೇನಾದರೂ ಸ್ಪಂದಿಸಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀರಿ. ಆ ಗೇಟಲ್ಲೇ ನಾವು ವಿಚಾರಣೆ ಆಗ್ತೀರಿ. ಇದಾಗಬಹುದು ನಾವು ಯಾವುದೇ ಕಾರಣಕ್ಕೂ ನಾವು ಇದು ಮಾಡೋದೇ ಇಲ್ಲ, ಸ್ಪಂದಿಸೋದೇ ಇಲ್ಲ. ನಮ್ಗೆ ಏನು ಬರಬೇಕು ಆಯಾ ಓಟು ನಮಗೆ ಪಂಚಾಯತಿಗೆ ಅವರು ಕೊಡಬೇಕು. ಅವ್ರು ಕೇಳಿದ್ರೆ ಅವ್ರು ಏನೋ ನಮ್ಗೆ ಕೊಡಕ್ಕೆ ಬರಲ್ಲ, ನಮಗೆ ಸರ್ಕಾರ ಆದೇಶ ಮಾಡೋದು ಅಂತ ಹೇಳ್ತಾರೆ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.